DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 11 ಡಿಸೆಂಬರ್ ನಮ್ಮ ಬಾಸ್ ಮೂವಿ ಡೆವಿಲ್ ರಿಲೀಸ್. ಹಾಗಾಗಿ ನಾವು ಫಸ್ಟ್ ಡೇ ಸೆಕೆಂಡ್ ಶೋಗೆ ಬಂದಿದ್ದೇವೆ. ಅಂದರೆ ಫ್ಯಾನ್ ಶೋ ಇತ್ತು, ಅದು ಸುಚಿತ್ರದಲ್ಲಿ ಮಾತ್ರ ಇದ್ದದ್ದು. ಒಂದು 6ವರೆಗೆ, ಇನ್ನೊಂದು 8ವರೆಗೆ. ನಮಗೆ 6ವರೆಗೆ ಬರಲಿಕ್ಕೆ ಕಷ್ಟ ಆಗ್ತದಲ್ವ, ಹಾಗಾಗಿ 8ವರೆ ಶೋಗೆ ಬಂದಿದ್ದೇವೆ. ಈಗ ನಮ್ಮದು ಶೋ ಎಲ್ಲ ಆಯಿತು, ಆಗೀಗ ನಾವು ಸಿಟಿ ಸೆಂಟರ್ಗೆ ಬಂದಿದ್ದೇವೆ. ನಾವು ಯಾವತ್ತೂ ಇಲ್ಲೇ ಮೂವಿ ನೋಡ್ತಿದ್ದದ್ದು, ಅಂದರೆ ದರ್ಶನ್ ಮೂವಿ ಒಂದು 5 ವರ್ಷದಿಂದ ನಾವು ಇಲ್ಲೇ ನೋಡ್ತಿದ್ದೇವೆ ಮೂವಿ. ಇವತ್ತು ಫಸ್ಟ್ ಟೈಮ್ ನಾವು ಸುಚಿತ್ರಕ್ಕೆ ಹೋದದ್ದು ದರ್ಶನ್ ಮೂವಿಗೆ. ಇಲ್ಲದಿದ್ದರೆ ಹೋಗ್ತೇವೆ. ನೋಡಿ ಎಲ್ಲ ಬಂದಾಯಿತು. ಅಲ್ಲಿ ಸೆಲೆಬ್ರೇಷನ್ ಎಲ್ಲ ಮಾಡ್ತಿದ್ರು, ಅದರ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೇವೆ. ಮತ್ತು ಮೂವಿ ರಿವ್ಯೂ ವೀಡಿಯೋ ಕೂಡ ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ, ನೀವು ನಮ್ಮ ಚಾನಲಲ್ಲಿ ನೋಡ್ಬೋದು. ಈಗ ನಾವಿಲ್ಲಿ ಸಣ್ಣದಾಗಿ ಶಾಪಿಂಗ್ ಮಾಡುವ ಅಂತ ಬಂದಿದ್ದೇವೆ, ನಾನು ಮತ್ತು ನನ್ನ ತಮ್ಮ. ಹಾಗಾಗಿ ಆ ವಿಡಿಯೋ ಕೂಡ ನಿಮಗೆ ತೋರಿಸುವ ಅಂತ. ಇನ್ನೊಂದು ನನ್ನ ದೊಡ್ಡ ತಮ್ಮ ಈಗಾಗಲೇ ಮೂವಿ ನೋಡ್ತಾ ಇದ್ದಾನೆ, ಇಲ್ಲೇ ಸಿಟಿ ಸೆಂಟರಲ್ಲಿ ನೋಡ್ತಿದ್ದಾನೆ. ಅವರು 11:45 ಶೋಗೆ ಹೋಯಿನ 11:45 ಶೋಗೆ ಹೋಗಿದ್ದಾರೆ. ಇನ್ನು ನಾವು ಅವರಿಗೆ ಕಾಯುವುದಿಲ್ಲ, ನಾವು ಹೋಗ್ತೇವೆ. ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕೆ. ಇಲ್ಲಿ ನೋಡಿ, ಸಿಟಿ ಸೆಂಟರ್ ಮಾಲ್ ಕ್ರಿಸ್ಮಸ್ಸಿಗೆ ಡೆಕೋರೇಷನ್ ಆಗಿ ರೆಡಿಯಾಗಿದೆ. ಸೂಪರಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ನೋಡಿ, ಮಕ್ಕಳ ಆಟ ಆಡೋದೆಲ್ಲ ಉಂಟಲ್ವಾ, ಅಲ್ಲಿ ಜಸ್ಟ್ ನಾವು ಒಂದು ರೌಂಡ್ ಹಾಕಿಕೊಂಡು ಬಂದದ್ದು, ನೋಡಿಕೊಂಡು ಬಂದದ್ದು. ತುಂಬ ಮಕ್ಕಳೆಲ್ಲ ಇದ್ರಲ್ಲಿ. ಮತ್ತು ನಾವಿಲ್ಲಿ ಸ್ಪಾರಿಗೆ ಬಂದ್ವಿ. ಇಲ್ಲಿ ನನ್ನ ತಮ್ಮನಿಗೊಂದು ಶರ್ಟ್ ತಗೊಳ್ಳಿಕ್ಕಿತ್ತು, ಆದರೆ ಅವನು ಲಾಸ್ಟ್ ಟೈಮ್ ನೋಡಿದ ಥರದ್ದು ಡ್ರೆಸ್ ಸಿಗಲಿಲ್ಲ. ಹಾಗಾಗಿ ಅವನು ಮತ್ತೆ ಕ್ಯಾನ್ಸಲ್ ಮಾಡಿದ. ಇಲ್ಲೆಲ್ಲ ಪಾತ್ರೆಗಳನ್ನೆಲ್ಲ ನೋಡಿದ್ವಿ. ನನಗೊಂದು ಸಣ್ಣ ಬುತ್ತಿ ಆಗಬೇಕಿತ್ತು, ಅದರಲ್ಲಿ ಭಯಂಕರ ರೇಟ್ ಜಾಸ್ತಿ ಇತ್ತು. ಹಾಗಾಗಿ ನಾವು ಮತ್ತೆ ನಮ್ಮೂರಲ್ಲೇ ತಗೊಳ್ಳುವ ಅಂತ ಅಲ್ಲೇ ಇಟ್ಟು ಬಂದೆ ನಾನು. ಮಾಲಲ್ಲೆಲ್ಲ ರೇಟ್ ಜಾಸ್ತಿ ಅಲ್ವಾ, ಹಾಗಾಗಿ ನಾನು ಮತ್ತೆ ಅಲ್ಲೇ ಇಟ್ಟು ಬಂದೆ. ಎಲ್ಲೆಲ್ಲ ನಾವು ಸುಮ್ಮನೆ ಹೋದದ್ದು, ಎಂತ ಪರ್ಚೇಸ್ ಮಾಡಲಿಲ್ಲ. ಇವನು ತುಂಬ ನೋಡಿದ, ಆದರೆ ಅವನಿಗೆ ಬೇಕಾದದ್ದು ಸಿಗಲಿಲ್ಲ, ಹಾಗಾಗಿ ಅವನು ಕೂಡ ತಗೊಳ್ಳಿಲ್ಲ. ಮತ್ತು ನಾವು ಈ ಸಲ ಜಾಸ್ತಿ ತಿಂಡಿ ಎಲ್ಲ ಪರ್ಚೇಸ್ ಮಾಡಲಿಲ್ಲ, ಯಾಕಂದರೆ ಮನೆಯಲ್ಲಿ ಯಾರಿಲ್ಲ. ಅಂದರೆ ಮನ್ವಿತವರೆಲ್ಲ ಇದ್ದರೆ ನಾವು ಜಾಸ್ತಿ ತರ್ತೇವೆ, ಅವರು ಕೂಡ ಇರಲಿಲ್ಲ ಮನೆಯಲ್ಲಿ. ಮತ್ತು ನಮಗೆ ತರೋದು ಕೂಡ ಕಷ್ಟ ಆಗಿತ್ತು, ನಾವು ಬೇರೆ ಬಸ್ಸಲ್ಲಿ ಹೋದದ್ದು. ನನ್ನ ತಮ್ಮನವರು ಬೇರೆ ಬರುವಾಗ ಲೇಟ್ ಆಗ್ತಿತ್ತು, ಹಾಗಾಗಿ ನಾವು ಬಸ್ಸಲ್ಲಿ ತರಲಿಕ್ಕೆ ಕಷ್ಟ ಆಗ್ತದೆ ಅಂತ ನಾವು ಏನು ಜಾಸ್ತಿ ತಗೊಳ್ಳಿಲ್ಲ. ಮತ್ತು ಜ್ಯೂಸ್ ಎಲ್ಲ ತಗೊಂಡಿದ್ವಿ, ಮತ್ತು ಲಾಸ್ಟ್ ಮೂಮೆಂಟಿಗೆ ಕ್ಯಾನ್ಸಲ್ ಮಾಡಿದ್ವಿ, ತರಲಿಕ್ಕೆ ಕಷ್ಟ ಆಗ್ತದೆ ಅಂತ. ಅದು ಬೇರೆ ಈವ್ನಿಂಗ್ ಟೈಮು, ಬಸ್ಸಲ್ಲಿ ರಶ್ ಇರ್ತಾರೆ, ನಮಗೆ ಸೀಟ್ ಕೂಡ ಸಿಗಲಿಲ್ಲ ನೆಕ್ಸ್ಟ್ ನಾವು ಬರುವಾಗ. ಈಗ ನಮ್ಮದು ಆಯಿತು ಎಲ್ಲ ಪರ್ಚೇಸ್ ಮಾಡಿ. ಈಗ ನಾವು ಊಟ ಮಾಡಿ ಇಲ್ಲಿಂದ ಹೊರಡ್ತೇವೆ. ಈಗ ನೋಡಿ, ನಾವೀಗ ರಿಟರ್ನ್ ಬಂದ್ವಿ ಮನೆಗೆ. ನಾವಲ್ಲಿ ವಿಡಿಯೋ ಮಾಡಬೇಕಂತ ಅಂದ್ಕೊಡೋದು, ಆದರೆ ನಮಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನಮಗೆ ಮತ್ತೆ ನಡೆದು ಸುಸ್ತಾಯಿತು. ಮತ್ತು ನನ್ನ ಬ್ಯಾಗಿಗೆ ಬೇರೆ ಅದು ಕವರ್ ಹಾಕಿದ್ರು, ನನಗೆ ಅದನ್ನು ಇಟ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಯಿತು. ಹಾಗಾಗಿ ನಾವು ಮತ್ತೆ ಅಲ್ಲಿ ವಿಡಿಯೋ ಮಾಡಲಿಲ್ಲ. ಅಲ್ಲಿ ಮತ್ತೆ ನಾವು ಊಟ ಆಗಿ ಸೀದಾ ಮನೆಗೆ ಬಂದ್ವಿ. ಈಗ 5:05 ಆಗಿದೆ. ಮತ್ತು ನಾವೀಗ ಏನೆಲ್ಲ ಪರ್ಚೇಸ್ ಮಾಡಿದ್ದೇವೆ ಅಂತ ತೋರಿಸ್ತೇವೆ. ಒಂದು ಇದು ಖರ್ಜೂರ buy 1 get 1 ಫ್ರೀ. ಮತ್ತು ಇದೊಂದು 5 ಸ್ಟಾರ್ 5 ಪೀಸು 5-6 ಏನುಂಟು. ಮತ್ತು ಇದೊಂದು ಮಸಾಲೆ ಬಜ್ಜಿ ಬೋಂಡ ಪೌಡರ್. ಮತ್ತು ಇದು ಇನ್ನು ಹೆಸರುಬೇಳೆ. ಮತ್ತು ಇದೊಂದು ಆಯಿಲ್. ಮತ್ತು ಇದೊಂದು ದೋಸಾ ಮಿಕ್ಸ್ ಮಸಾಲ. ಮತ್ತು ಇದು ಗೋಧಿ ಹುಡಿ. ಮತ್ತು ಇದೊಂದು ಗೋಧಿ ಹುಡಿ. ಇದು ಇದರ ಜೋಡಿ. ಇದು buy 1 get 1 100 ರೂಪೀಸೇನಾ. ಇಷ್ಟನ್ನು ನಾವು ತಗೊಂಡದ್ದು. ನಮಗೆ ಮತ್ತೆ ಬೇರೊಂದು ಕಡೆಗೆ ಹೋಗಲಿಕ್ಕಿತ್ತು, ಹಾಗಾಗಿ ನಾವಲ್ಲಿ ಜಾಸ್ತಿ ಸುತ್ತಾಡಲಿಲ್ಲ, ಬೇಗ ರಿಟರ್ನ್ ಬಂದ್ವಿ. ಇಲ್ಲದಿದ್ದರೆ ಸ್ವಲ್ಪ ನಮಗೆ ಜಾಸ್ತಿ ಹೋಗ್ಲಿಕ್ಕಿತ್ತು ಆ ಕಡೆ. ಅಷ್ಟೇ ನಾವು ತಗೊಂಡದ್ದು. ಮತ್ತು ನಮಗೆ ಪರ್ಚೇಸ್ ಮಾಡಲಿಕ್ಕೆ ಇನ್ನೂ ಕೂಡ ಇತ್ತು, ಆದರೆ ನಾವು ಬೇರೆ ಬಸ್ಸಲ್ಲಿ ಹೋದದ್ದು, ಹಾಗಾಗಿ ನಮಗೆ ತಗೊಂಡು ಬರಲಿಕ್ಕೆ ಕಷ್ಟ ಆಗ್ತದೆ. ಇಷ್ಟನ್ನೇ ತರುವಾಗ ಭಾರಿ ಕಷ್ಟ ಆಯಿತು ನಮಗೆ. ಬಸ್ಸಲ್ಲಿ ತರಬೇಕಲ್ವ, ಈಗ ಬೇರೆ ಜನ ಎಲ್ಲ ಜಾಸ್ತಿ ಇರ್ತಾರೆ, ಮತ್ತು ಟೈಮ್ ಕೂಡ ಇರಲಿಲ್ಲ. ಮತ್ತು ಜ್ಯೂಸ್ ಎಲ್ಲ ನಾವು ತಗೊಂಡಿದ್ವಿ, ಮತ್ತು ನಾವು ತರಲಿಕ್ಕೆ ಹೆವಿ ಆಗ್ತದೆ ಅಂತ ಅಲ್ಲೇ ಬಿಟ್ಟು ಬಂದಿದ್ದೇವೆ. ನೆಕ್ಸ್ಟ್ ಇನ್ನು ಯಾವಾಗಾದರೂ ಹೋಗುವ ಅಂತ, ಗಾಡಿಯಲ್ಲಿ ಹೋಗುವ ಅಂತ ಸೀದಾ ಬಂದ್ವಿ.
ಈಗ ಗಾಡಿ ಇತ್ತು, ಅವರು ಮೂವಿ ನೋಡ್ಲಿಕ್ಕೆ ಹೋಗಿದ್ರು. ಗಾಡಿ ಇತ್ತು, ಅವರು ಇನ್ನೊಂದು ಶೋಗೆ ಹೋಗಿದ್ರು, ನಮ್ಮ ನೆಕ್ಸ್ಟ್ ಶೋಗೆ. ಹಾಗಾಗಿ ಅವರನ್ನು ಕಾಯುವಷ್ಟು ನಮಗೆ ಪುರ್ಸೊತ್ತಿರಲಿಲ್ಲ. ಮತ್ತು ಮೂವಿ ಎಲ್ಲ ನೋಡಿ ಆಯಿತು. ಈಗ ಅದರ ರಿವ್ಯೂ ಎಲ್ಲ ಹಾಕಿದ್ದೇವೆ, ನೀವು ನೋಡ್ಬೋದು. ಮತ್ತು ನಾವು ಇನ್ನೂ ಮೂವಿಗೆ ಹೋಗೋದು ಫಸ್ಟ್ ಡೇ ಎಲ್ಲ ಹೋಗೋದು ನಾವು ಡಿ ಬಾಸ್ ಮೂವಿಗೆ ಮಾತ್ರ, ಬೇರೆ ಯಾವ ಮೂವಿಗೆ ಫಸ್ಟ್ ಡೇ ಎಲ್ಲ ಹೋಗೋದಿಲ್ಲ. ನಾರ್ಮಲ್ ಡೇ ಅಲ್ಲಿ ಹೋಗ್ತೇವೆ. ಮಾತ್ರ ಡಿ ಬಾಸ್ ಮೂವಿ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತೇವೆ. ಹೋಗೋದು ಹಾಲಿಡೇ ಇದ್ರೆ ಮಾತ್ರ. ಇಲ್ಲ, ಹಾಲಿಡೇ ಮಾಡ್ತೇವೆ. ಪೂರೈಕ್ಲ ರಜೆ ಅಂತದಲ್ಲಿಯಾ ನೆಕ್ಸ್ಟ್ ಬೇರೆ ಹೀರೋಗಳಿಗೆ ಆದ್ರೆ ರಜೆ ಇದ್ರೆ ಮಾತ್ರ ಹೋಗ್ತೇವೆ, ಅಥವಾ ಸಂಡೇ ಎಲ್ಲ ಹೋಗ್ತೇವೆ. ಮಾತ್ರ ಡಿ ಬಾಸ್ ಮೂವಿ ಅದು ಯಾವುದೇ ವಾರ ಬರ್ಲಿ ಯಾವುದೇ ದಿನ ಬರ್ಲಿ ನಾವು ಅವತ್ತು ಹೋಗ್ತೇವೆ. ಫಸ್ಟ್ ಡೇ ಫಸ್ಟ್ ಶೋ. ಮತ್ತೆ ಮಂಗಳೂರಲ್ಲಿ ಒಂದು ನಟನಿಗೆ ಕ್ರೇಜ್ ಉಂಟಂತ ಹೇಳಿದ್ರೆ ಅದು ದರ್ಶನಿಗೆ ಮಾತ್ರ. ಮತ್ತೆ ಯಾವ ನಟನಿಗೂ ಅಷ್ಟು ಕ್ರೇಜ್ ಎಲ್ಲ ಇಲ್ಲ. ಎಷ್ಟು ಕ್ರೇಜ್ ಇದ್ರು ಮೂವಿ ಎಲ್ಲ ಹೋಗಿ ಮೂವಿ ಎಲ್ಲ ನೋಡುದಿಲ್ಲ ಯಾರು, ನೋಡುವುದೇ ಕಡಿಮೆ. ನಾವು ಆಲ್ಮೋಸ್ಟ್ 90% ಮೂವಿಗೆಲ್ಲ ಹೋಗ್ತಾ ಇರ್ತೀವಿ. ನಾವು ಹೋಗ್ತೇವೆ. ಮತ್ತೆ ನಾವೇ ಇಲ್ಲಿ ಯಾರಾದ್ರೂ ಕೇಳುವಾಗ ಮೂವಿಗೆ ಹೋಗುದಂತ ಹೇಳುವಾಗ ಹೌದು ಮೂವಿಗ ಅಂತ ಆಶ್ಚರ್ಯ ಪಡ್ತಾರೆ. ಯಾಕಂದ್ರೆ ಇಲ್ಲೆಲ್ಲ ಅಷ್ಟು ಕ್ರೇಜ್ ಇಲ್ಲ, ಆದ್ರೆ ನಾವು ಮಾತ್ರ ಕ್ರೇಜ್ ಅಲ್ಲಿ ಇದ್ದೇವೆ ಅಷ್ಟೇ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ವಿಡಿಯೋ. ಮತ್ತೆ ನೆಕ್ಸ್ಟ್ ಇನ್ನೊಂದು ಕೆಲವು ವ್ಲಾಗ್ ಬರ್ಲಿಕ್ಕೆ ಉಂಟು. ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ನೆಕ್ಸ್ಟ್ ಈ ಮಂತ್ ಎಂಡಿಗೆ ನನ್ನ ತಮ್ಮ ಗೋವಾಕ್ಕೆ ಹೋಗ್ತಾನೆ, ಅಲ್ಲಿದ್ದು ವಿಡಿಯೋ ಮಾಡ್ತಾನೆ ಅಂತವನು. ನಾನು ಹೋಗ್ತಿಲ್ಲ, ನೋಡುವ ಏನಾಗ್ತದೆ ಅಂತ. ಬಾಯ್.